ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ಯಾವಾಗ ಸಚಿವ ಸಂಪುಟದ ಮುಖ್ಯಸ್ಥನ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಸಿದ್ದರಾಮಯ್ಯನವರು ಕೊಟ್ಟರೋ ಇಡೀ ತಮ್ಮ ಸಂಪುಟದಲ್ಲಿ ಇರುವಂಥ ಅಷ್ಟು ಮಂತ್ರಿಗಳ ಸ್ಥಾನ ಕೂಡ ಆಬ್ವಿಯಸ್ಲಿ ಹೊಟ್ಟೋಗುತ್ತೆ. ಕ್ಯಾಪ್ಟನ್ನೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಟೀಮ್ ಇರಲ್ಲ. ಅದೇ ನಿಟ್ಟಿನಲ್ಲಿ ಇಷ್ಟು ದಿನ ಕ್ಯಾಪ್ಟನ್ ಆಗಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಟ್ಟಾಗಿದೆ. ಹಾಗಾದರೆ ಇಡೀ ಸಚಿವ ಸಂಪುಟದ ಸಹೋದ್ಯೋಗಿಗಳ ಕಥೆ ಏನು? ಅವರೆಲ್ಲರೂ ಕೂಡ ರಾಜೀನಾಮೆನ ಕೊಟ್ಟ ರೀತಿಯೇ. ಈಗ ನಾನು ಖುದ್ದು ಸರ್ಕಾರಿ ನಿವಾಸದ ಮುಂದೆ ಇದ್ದೀನಿ. ಇದು ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸ. ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೋ ಇಷ್ಟು ದಿನ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ಗೆ ಈಗ ನಾಮಫಲಕಕ್ಕೆ ವೈಟ್ ಪೇಪರ್ನ ಅಂಟಿಸಲಾಗಿದೆ. ಈ ಮೂಲಕ ಏನು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ದಾರೆ. ಇಡೀ ಸಚಿವ ಸಂಪುಟ ಇವತ್ತು ವಿಸರ್ಜನೆ ಆಗಿದೆ. ಯಾರೂ ಕೂಡ ಸಚಿವರು ಇಲ್ಲ. ಈಗ ಕೇವಲ ಎಲ್ಲರೂ ಶಾಸಕರು. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಆಗೋ ತನಕ ಇಡೀ ಸರ್ಕಾರ ಕೇವಲ ಶಾಸಕರಿಂದ ಕೂಡಿರುತ್ತೆ ಹೊರತು ಯಾವುದೇ ಸಚಿವರು ಇರಲ್ಲ. ನಾನು ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿ ಇರೋ ಅಂಥ ಕ್ರೆಸೆಂಟ್ ರಸ್ತೆಯ ಸರ್ಕಾರಿ ನಿವಾಸ ಒಂದರಲ್ಲಿ ಇದ್ದೀನಿ. ಇದು ಸಚಿವರಾಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸ. ಈ ನಿವಾಸದಲ್ಲಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಬಟ್ ಅಫಿಷಿಯಲ್ ಆಗಿ ಇಷ್ಟು ದಿನ ಈ ತನಕ ಅವರು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋ ಡೆಸಿಗ್ನೇಷನ್ನಲ್ಲಿ ಆ ಒಂದು ಹುದ್ದೆಯಲ್ಲಿ ಏನು ಇದ್ರೋ ಈಗ ಅದು ಹೋಗಿದೆ. ಅವರು ಈಗ ಆ ಮಾಜಿ ಸಚಿವರು, ಹಾಲಿ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಒಮ್ಮೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ರಾಜ್ಯಪಾಲರಿಗೆ ನೀಡಿದ್ದೆ ಆದರೆ ಅದು ಅಂಗೀಕಾರ ಆದ ನಂತರ ಇಡೀ ಕ್ಯಾಬಿನೆಟ್ ವಿಸರ್ಜನೆ ಆಗೋಗುತ್ತೆ. ಈಗಲೂ ಕೂಡ ಅದೇ ಆಗಿದೆ. ರಾಜ್ಯದಲ್ಲಿ ರಾಜ್ಯಪಾಲರು ಇಲ್ಲದೇ ಇರಬಹುದು, ಆದರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರಂತೂ ಆ ರಾಜೀನಾಮೆನ ಕೊಟ್ಟಿದ್ದಾರೆ. ಸರ್ಕಾರಿ ನಿವಾಸಗಳು ಈಗ ಯಥಾವತ್ತಾಗಿ ಇದು ಒಂದೇ ಅಲ್ಲ, ಇದು ಕೇವಲ ಉದಾಹರಣೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸ ಈಗ ಮಾಜಿ ಸಚಿವರು, ಹಾಲಿ ಶಾಸಕರು, ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ಅಂತ ಮಾತ್ರ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾಮಫಲಕಕ್ಕೆ ವೈಟ್ ಪೇಪರ್ನ ಅಂಟಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.